ಸದ್ಯ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಟನ ಪಾರ್ಥಿವ ಶರೀರ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ, ಸುಲ್ತಾನ್ ಪಾಳ್ಯದಲ್ಲಿರುವಂಥ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಜನಾರ್ದನ್ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಣ್ಯರು ಹಾಗೂ ಸಾರ್ವಜನಿಕರ ದರ್ಶನಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇರುವಂಥದ್ದು. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಕೀರ್ತಿ ನಮ್ಮ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೀರ್ತಿ, ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ? ಕುಟುಂಬಸ್ಥರು ಏನಾದರೂ ಹೇಳ್ತಿದ್ರಾ? ಮತ್ತು ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅಂತ? ಎಸ್ ಮಹೇಶ್, ಹಿರಿಯ ನಟ ಜನಾರ್ದನ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಇವಾಗ ಎಲ್ರಿಗೂ ಗೊತ್ತಿರುವಂಥದ್ದು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಜನಾರ್ದನ್ ಅವರು ಚಿತ್ರರಂಗದ ಮೇಲೆ, ನಟನೆ ಮೇಲೆ ಒಲವು ತೋರಿ ನಂತರ ನಟನೆ ಹತ್ರ ತಿರುಗಿದ್ರು. ಅದಾದ ಬಳಿಕ ಅವರು ನಟನೆಯಲ್ಲಿ ಅವರು ತುಂಬ ಫೇಮಸ್ ಆದ ನಂತರ ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ಇದೀಗ ಅವರು ಈ ಹಿಂದೆ ಕೂಡ ಅವರಿಗೆ ಹೃದಯಾಘಾತ ಕೂಡ ಸಂಭವಿಸಿತು. ಆ ಹೃದಯಾಘಾತದಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಈಗ ನಿನ್ನೆ ಒಂದು 15 ದಿನಗಳ ಹಿಂದೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿತ್ತು. ಅದಕ್ಕೋಸ್ಕರ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರು. ನಿನ್ನೆ ತಡರಾತ್ರಿ 2:30 ಸುಮಾರಿಗೆ ಅವರು ವಿಧಿವಶರಾಗಿರುವಂಥದ್ದು. ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ. ಹಾಗೇನೆ ಅವರ ಕುಟುಂಬಸ್ಥರು ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲೇ ಇರುವಂಥದ್ದು. ಸದ್ಯ ಅವರನ್ನು ಡಿಸ್ಚಾರ್ಜ್ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಈಗ ನಡೀತಾ ಇದೆ. ಇನ್ನು ಸುಮಾರು 10 ಗಂಟೆ ನಂತರ ಅವ್ರನ್ನ ಸುಲ್ತಾನ್ ಪಾಳ್ಯದಲ್ಲಿರುವ ಅವರ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ಮಹೇಶ್, ಕೀರ್ತಿ, ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಇದ್ರ ಜೊತೆಗೆ ಆ ವೈದ್ಯರು ಏನು ಹೇಳಿದ್ರು, ಏನು ಪ್ರಾಬ್ಲಮ್ ಆಗಿತ್ತು ಅಂತೇಳಿ? ಯಾಕೆಂದರೆ ಸಾಕಷ್ಟು ದಿನಗಳಿಂದ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಎಕ್ಸಾಕ್ಟಾಗಿ ನಿನ್ನೆ ಏನಾಗಿತ್ತು? ನಿನ್ನೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತಂತೆ? ನಿನ್ನೆ 2 ದಿನಗಳ ಹಿಂದೆ ಸಾಕಷ್ಟು ಉಸಿರಾಟದ ಸಮಸ್ಯೆಯಿಂದ ಅವರು ಬಳಲುತ್ತಿದ್ರು. ಆದರೆ ನಿನ್ನೆ 2:15 ಸುಮಾರಿಗೆ ಅವರು ನಿಧನರಾಗ್ತಾರೆ. ಈಗ ಹೆಬ್ಬಾಳದಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಇನ್ನು ಅವರ ಕುಟುಂಬಸ್ಥರು ಮಾಧ್ಯಮದ ಮುಂದೆ ಮಾತಾಡಿಲ್ಲ. ಇನ್ನು ಮಾಧ್ಯಮದ ಮುಂದೆ ಮಾತಾಡಿದ ನಂತರ ಅವರು ಎಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಮಹೇಶ್, ಧನ್ಯವಾದ ಕೀರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದು, ತಮ್ಮದೇ ಆದಂಥ ಚಾಪನ್ನು ಒತ್ತಿದಂಥ ನಟರ ಪೈಕಿ ಬ್ಯಾಂಕ್ ಜನಾರ್ದನ್ ಅವರು ಕೂಡ ಒಬ್ಬರು. 80ರ ದಶಕ 90ರ ದಶಕದಲ್ಲಿ ಬಹು ಬೇಡಿಕೆಯ ಹಾಸ್ಯ ನಟರು, ಪೋಷಕ ನಟರು, ಒಂದಷ್ಟು ಸಿನಿಮಾಗಳಲ್ಲಿ ಖಳನಾಯಕನ ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ. ನಿಮಗೆ ಹಾಸ್ಯ ಆಗಿರ್ಬೋದು, ಪೋಷಕ ಪಾತ್ರ ಆಗಿರಬಹುದು, ಅಥವಾ ಯಾವುದೇ ರೀತಿಯ ಪಾತ್ರ ಆಗಿದ್ರೂ ಕೂಡ ಲೀಲಾಜಾಲವಾಗಿ ಅವರು ಅಭಿನಯಿಸ್ತಾ ಇದ್ರು. ಎಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ತುಂಬ ರಿಯಾಲಿಸ್ಟಿಕ್ ಆಗಿ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಜೊತೆಗೆ ಅವರ ಹಾವಭಾವ, ಯಾವುದೇ ಒಂದು ಸಿನಿಮಾ ತಗೊಳ್ಳಿ, ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಮತ್ತು ಅವರ ಆ್ಯಕ್ಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ನಗು ಬರೆಸ್ತಾ ಇದ್ರು ಅಂತ ಹೇಳಿ. ಬರೀ ಮಾತಿನಿಂದಲ್ಲ, ಅವರ ಬಾಡಿ ಲ್ಯಾಂಗ್ವೇಜಿಂದ ಕೂಡ ನಗು ಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅವರು ಸಾಕಷ್ಟು ಯಶಸ್ವಿ ಹಾಸ್ಯ ನಟರು ಕೂಡ ಆಗಿದ್ದರು ಅಂತ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತ ಹೇಳಿದರೆ ಅದು ಕೂಡ ಒಂದು ದಾಖಲೆಯಾಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಿನಿಮಾಗಳಲ್ಲಿ ನಟಿಸುವಂಥದ್ದು ಸಾಧ್ಯವಾಗೋದಿಲ್ಲ. ಬಟ್ ಇಲ್ಲಿ ಜನ್ರೇಷನ್ ಬದಲಾಗುತ್ತೆ, ಕಲಾವಿದರು ಬದಲಾಗ್ತಾರೆ, ಟೆಕ್ನಾಲಜಿ ಬದಲಾಗುತ್ತೆ. ಈ ಎಲ್ಲ ಬದಲಾವಣೆಗಳ ಎಷ್ಟೇ ಆದರೂ ಕೂಡ ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೆ ಒಂದಿಷ್ಟು ಸಿನಿಮಾಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ.